ನಮಸ್ಕಾರ. ಈ ದಿನ ನಮ್ಮ ಇವರು ಬಶೀರ್ ಅವರು ಆಜಾದ್ ದಾಬ್ಲಿಯಿಂದ ಶ್ರೀಲಂಕ ರೇಕ್ತಾರ್ ಅಕ್ಕಿನ ಬಿಟ್ಟಿದ್ರು, ಸಬ್ಜಾ ರೇಕ್ತಾರು. ಇವತ್ತು 6 ಗಂಟೆ 11 ನಿಮಿಷಕ್ಕೆ ಅಕ್ಕಿ ಬಿಟ್ಟರು. ಮಧ್ಯಾಹ್ನ 3 ಗಂಟೆ 16 ನಿಮಿಷಕ್ಕೆ ಅಕ್ಕಿ ಕುಂತ್ಕೊಳ್ತು. ಒಂದೊಂದೇ ಬಾಜಿ ಮಾಡ್ತಾ ಬಂತು. ಮಾತ್ರ ಅಕ್ಕಿ ಆಟ ನಮಗೆ ಬಹಳ ಇಷ್ಟ ಆಯಿತು. ಯಾವುದೇ ಒಂದು ಅಕ್ಕಿ ಬಂದ್ರೂ ಅದೇನು ಜೊತೆಗಿತ್ತೆ ತಗೋತಾ ಇರಲಿಲ್ಲ. ಒಂದೇ ಹೊಂಟೋಗೋದು, ಆ ಅಕ್ಕಿನ ಬಿಟ್ಟು ದೂರ ಹೊಂಟೋಗೋದು. ಅದ್ರ ಬುದ್ಧಿ ಇವತ್ತು ನಮ್ಗೆ ಭಾಳ ಇಷ್ಟ ಆಯಿತು. ಈ ಏರಿಯಾದಲ್ಲಿ ನಾನು ನೋಡ್ದಂಗೆ ಜೊತೆ ಕಚ್ಕೊಂಡಾಡಿರೋದೇ ಜಾಸ್ತಿ. ಅದರಲ್ಲಿ ಈ ಅಕ್ಕಿ ಜೊತೆ ಗಿಂಚೆ ಏನಾರ ಬಂತು ಅಂದರೆ ಇದೇ ಓಡ್ಬಿಡ್ತದೆ ದೂರ. ಆ ಥರ ಒಂದು ನಮಗೆ ಬೇರೆಯವರ ವಿಚಾರವಾಗಿ ನಾವು ಮಾತಾಡಲ್ಲ. ನನ್ನ ವೈಯಕ್ತಿಕವಾಗಿ ಈ ಅಕ್ಕಿ ತುಂಬ ಇಷ್ಟವಾದ ಒಂದು ಅಕ್ಕಿ ಆಗ್ತು. ಆಮೇಲೆ ನಮ್ಮ ಬಶೀರ್ ಭಾಯಿ ಅವರು ಭಾಳ ಎಲ್ತು ಅವ್ರಿಗೆ ಸರಿ ಇಲ್ಲ, ಆದರೂ ಕೂಡ ಈ ಒಂದು ವಯಸ್ಸಲ್ಲಿ ಎಲ್ತು ನೋಡಿ ಅಕ್ಕಿಯರು ಎಷ್ಟು ಎತ್ತರ ಐತೆ ಅಷ್ಟು ಹತ್ತಿ ಇಳಿದು ಇವತ್ತು 9 ಗಂಟೆ 5 ನಿಮಿಷ ಅಕ್ಕಿ ಹಾಕ್ತಾರೆ. ಅದು ಭಾಳ ಸಂತೋಷ ಆಯ್ತದೆ. ಇನ್ನೊಂದೇನಂದ್ರೆ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಪಾಂಡುಪುರದಿಂದ ನಾನು ರೆಫ್ರಿ ಸಂತೋಷ್ ಸಿಂಹ, ಜೊತೆಗೆ ನವೀನ್ ಅವರು, ಅಮ್ಜದ್ ಅವ್ರದ್ದು ಆಲ್ ಇಂಡಿಯಾ ಟೂರ್ನಮೆಂಟ್ಗೆ ರೆಫ್ರಿ, ಮತ್ತೆ ಎಕ್ಸಾ ಬಾಯ್ಸ್ಗೆ ಅಸ್ಲಾಂ ಅವರು ಎಕ್ಸಾ ಬಾಯ್ಸ್ಗೆ ರೆಫ್ರಿ. 3 ಜನ ರೆಫ್ರಿ 3 ದಿಕ್ಕಲ್ಲಿ ಕಾದೋದು ನೋಡ್ದು. ಅಕ್ಕಿ ತುಂಬ ಚೆನ್ನಾಗಿ ಆಡ್ತು. ಜೊತೆಗೆ ಈ ದಿನ ಅವ್ರಿಗೆ ನಮ್ಮ ಶಾಂತಿನಗರದ ಸ್ನೇಹಿತರು ನಮ್ಮ ಇವರು ಕೂಡ ವರ್ಷ ಒಳ್ಳೆ ಅಕ್ಕಿ ಆಡಿಸ್ತಾ ಇದ್ದಾರೆ. ಮೊಹಮ್ಮದ್ ಅವರು ಮತ್ತು ನಮ್ಮ ಇವರು ಅಷ್ಟೇ ಇಶಾದ್ರವರು ಕೂಡ ಈ ಒಂದು ಮೈಸೂರಿಗೆ ರೆಕಾರ್ಡ್ ಹೋಲ್ಡರು. ಅವರು ಒಂದು ಮಕ್ಸಿನ ಒಂದು ಒಳ್ಳೆ ಟೈಮ್ ಅಕ್ಕಿ ಆಡ್ಸಿದ್ರು ಇದೇ ಪಕ್ಕದ ಬೀದಿನಲ್ಲಿ. ನಾವು ಆ ಅಕ್ಕಿನೂ ಕೂಡ ಕಣ್ಣಾರ ನೋಡಿದ್ವು. ಹಾಗೆ ನಮ್ಮ ನೋಡಿ ಇವ್ರನ್ನ ಚಿರಪರಿಚಿತರು ಈಗ ಇರೋದೇ ಚಾಲ್ತಿನಲ್ಲಿ ಇವರೇ ಮೈಸೂರಿಗೆ ಅಲಿಮವರು, ಅವರು ಕೂಡ ಬಂದಿದ್ದಾರೆ. ಏಜಾಜ್ ಅವರು ಕೂಡ ಬಂದಿದ್ದಾರೆ. ನಮ್ಮ ಹಾಗೆ ದಸ್ತಗೀರ್ ಭಾಯಿ ಅವರು ಕೂಡ, ಹಾಗೆ ರಹೀಮ್ ಅವರು, ಎಲ್ಲರೂ ಸೇರಿ ಈ ದಿನ ಒಂದು ಅಕ್ಕಿ ಆಡಿಸಿರ್ತಕ್ಕಂಥ ನಮ್ಮ ಬಶೀರಣ್ಣ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರಿಗೆ